शृणुयावदेवाः भद्रं पश्येमाक्षभिर्यजत्राः स्थिरैरङ्गैः. ಶ್ರೀಕೃಷ್ಣ ಉಪಾಧ್ಯಾಯ ಇಲ್ಲಿಯ ಪ್ರಧಾನ ಅರ್ಚಕರು. ನಾವು ವಿಟ್ಲ ಸೀಮೆಯವರು, ವಿಟ್ಲ ಉಪಾಧ್ಯಾಯರು ಅಂತೇಳಿ ನಮ್ಮ ಕುಟುಂಬದ ಹೆಸರು. ಪ್ರಸ್ತುತ ಈಗ ನಾನು ದೇವಸ್ಥಾನದ ಕ್ವಾರ್ಟರ್ಸ್ನಲ್ಲಿ ವಾಸ. ನಾಡ್ದು ರಿಟೈರ್ಡ್ ಆದ ಮೇಲೆ ಸ್ವಂತ ಮನೆ ಮಾಡಿದ್ದೇನೆ ಇಲ್ಲಿ ಹೊಳೆಯ ಆಚೆ ಭಾಗದಲ್ಲಿ, ಅಲ್ಲಿ ಮತ್ತೆ ವಾಸ. ನಾನು 1996ರ ನಂತರ ಇಲ್ಲಿ ಅರ್ಚಕನಾಗಿ ಹುದ್ದೆ ವಹಿಸಿಕೊಂಡದ್ದು. ಮೊದಲು ಉಪ್ಪಳದಲ್ಲಿ ನಾನು ಅಧ್ಯಾಪಕನಾಗಿದ್ದೆ 14 ವರ್ಷ. ಅದಕ್ಕೆ ರಿಸೈನ್ ಇಟ್ಟು ಇಲ್ಲಿ ಸೇರಿದ್ದು. ಮೊದಲು ನಮ್ಮ ತಂದೆಯವರು ಇಲ್ಲಿ 62ನೇ ಇಸವಿಯಿಂದ ತೊಡಗಿದ್ದು 95ರವರೆಗೆ ನಮ್ಮ ತಂದೆಯವರು ಇಲ್ಲಿ ಪೂಜೆಯನ್ನು ಮಾಡ್ತಾಯಿದ್ದರು. ಇದು ಮಲಬಾರ್ ದೇವಸ್ವಂ ಬೋರ್ಡ್ ಆದ ಮೇಲೆ ಇಲ್ಲಿ ಅಪಾಯಿಂಟ್ಮೆಂಟ್ ಕರೆದರು, ಹಾಗೆ ನಾನು ಇಲ್ಲಿ ಸೇರಿದೆ. ಇಲ್ಲಿ ಪ್ರಧಾನ ದೇವರು ಶಿವ, ಆದರೂ ಮಧುರು ಮಹಾಗಣಪತಿ ಅಂತೇಳಿ ಹೆಸರು. ಏನು ಅಭಿಷೇಕಗಳು ಉತ್ಸವಾದಿಗಳೆಲ್ಲ ಆಗೋದು ಶಿವನಿಗೆ. ಗಣಪತಿ ದೇವರಿಗೆ ಅಪ್ಪ ನೈವೇದ್ಯ ಭಾರಿ ವಿಶೇಷ. ಎಷ್ಟು ಅಪ್ಪ ಮಾಡಿದರೂ ಪ್ರತ್ಯೇಕ ಅಪ್ಪದ ಪೂಜೆ ಆಗಿ ಪ್ಯಾಕ್ ಆಗಿ ಮತ್ತು ಭಕ್ತಾದಿಗಳ ಕೈಗೆ ಸಿಕ್ಕುವುದು. ಕಡಿಮೆ ಅಂತ ಹೇಳಿದರೆ ದಿವಸಕ್ಕೆ 1-2 ಕ್ವಿಂಟಲ್ ಅಪ್ಪ ಆಗ್ತದೆ. ಶನಿವಾರ ಆದಿತ್ಯವಾರ 3-3.5 ಕ್ವಿಂಟಲ್ವರೆಗೆ ಹೋಗ್ತದೆ. ಮತ್ತು ಇಲ್ಲಿ ಈಗ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಆಗಬೇಕಾದ್ದು. ಈ ಕೊರೋನಾ ಅದು ಇದೆಲ್ಲ ಬಂದು ಮುಂದೆ ಹೋಗಿ 15 ವರ್ಷ ಆಯಿತು. ಈಗ ಅದಕ್ಕೆ ಒಂದು ಮುಹೂರ್ತ ಈಗ ಒದಗಿ ಬಂದದ್ದು. ಅದು ಶಿವದೇವರಿಗೆ ಬ್ರಹ್ಮಕಲಶ, ಮಹಾಗಣಪತಿಗೆ ಮೂಡಪ್ಪ ಸೇವೆ ಅಂತ. ಬ್ರಹ್ಮಕಲಶ ಕಳೆದು 5 ದಿವಸ ಉತ್ಸವ ಆಗಬೇಕು. ಉತ್ಸವದ 4ನೇ ದಿನ ಶಿವನಿಗೆ ಶಯನ ಆಗುವುದು, ಗಣಪತಿಗೆ ಅಪ್ಪದಲ್ಲಿ ತುಂಬಿಸುವುದು. ಇದು ಸಂಪ್ರದಾಯ. ಬೇರೆ ತಂತ್ರಿಗಳಿದ್ದದ್ದು, ಬೇರೆ ಬೈಲು ಹರಿಕೃಷ್ಣ ತಂತ್ರಿಗಳು ಅಂತ ಹೇಳುವರು ತಂತ್ರ ಸ್ಥಾನದಲ್ಲಿ ಇದ್ದದ್ದು. ಅವರು ಮೂಡಪ್ಪ ಸೇವೆ ಮತ್ತು ಬ್ರಹ್ಮಕಲಶ ಋಕ್ಸಂಹಿತ ಯಾಗ ಅದು 3 ಒಟ್ಟಿಗೆ ಆದದ್ದು 92ನೇ ಇಸವಿಯಲ್ಲಿ. ಭಾರೀ ಜನ ಸೇರಿದಂಥ ಒಂದು ಇದು. ಆ ಸಮಯದಲ್ಲಿ ಏನು ವಿಶೇಷ ನಾನು ಕಂಡದ್ದು ಹೇಳಿದರೆ, ಇವರು 16 ಮುಡಿ ಅಕ್ಕಿಯ ಅಪ್ಪಕ್ಕೆ ಅಂತೇಳಿ ಏರ್ಪಾಡು ಮಾಡಿದ್ದು. ಎಷ್ಟಾದರೂ ಅದು ತುಂಬಿಸಲಿಕ್ಕೆ ಆಗದೆ ಆದ ಕೊನೆಗೆ ಪ್ರಾರ್ಥನೆ ಮಾಡಿ ಅಲಂಕಾರ ಮಾಡಿ ಸ್ವಲ್ಪ ತೆಂಗಿನಕಾಯಿ ಹಣ್ಣು ಹಂಪಲುಗಳು ಎಲ್ಲ ಇಟ್ಟು ದೇವರನ್ನು ನೋಡಿ ಅಲ್ಲಿ ಅನಂತರ ಆಗುವುದು ಈ ಮೂಡಪ್ಪ ಸೇವೆಯ ಪ್ರಾಧಾನ್ಯ ಎಲ್ಲರಿಗೂ ಗೊತ್ತ. ಅದು ಯಾಕೆ ಅಂತ ಹೇಳಿದರೆ, ಅವತ್ತು ಭೋಪಾಲ್ನಲ್ಲಿ ಅನುಸ್ಥಾವರ ಹಾಗೆ ಎಷ್ಟೋ ಜನ ಹೋದ ಮೇಲೆ ಇನ್ನು ಯಾವುದೂ ಅಂತ ಅನಾಹುತಗಳು ನಮ್ಮ ದೇಶಕ್ಕೆ ಬರಬಾರ್ದು ಅಂತ ಎಲ್ಲ ಭಕ್ತಾದಿಗಳು ಸೇರಿ ಮಾಡಿದಂಥ ಮೂಡಪ್ಪ ಸೇವೆ 92ನೇ ಇಸವಿ. ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರ ಸಾವಿರಾರು ವರ್ಷಗಳ ಹಿಂದೆ ನೆಲೆಯಾದಂಥ ಆ ಮದನಂತೇಶ್ವರ ಹಾಗೂ ಮಹಾಗಣಪತಿಯ ಒಂದು ಪವಿತ್ರ ಕ್ಷೇತ್ರ ಸುಮಾರು 11 ವರ್ಷಗಳ ಹಿಂದಿನಿಂದ ಅಂದರೆ 2014ರಿಂದ ಇಲ್ಲಿ ಜೀರ್ಣೋದ್ಧಾರ ಕೆಲಸಗಳು ಆರಂಭ ಆಗಿದೆ. ನಾನು PG ಜಗನ್ನಿವಾಸರಾವ್ ಪುತ್ತೂರಿನ ವಾಸ್ತು ಇಂಜಿನಿಯರ್. ಇಲ್ಲಿಯ ಪ್ರಧಾನ ಶಿಲ್ಪಿಗಳು ಮುನಿಯಂಗಳ SM ಪ್ರಸಾದ್. ಹಾಗೆ ಅವರ ಶಿಷ್ಯನಾಗಿ ನಾನಿಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಮಾನ್ಯ ತಂತ್ರಿಗಳು ಬೇರೆಬೇರೆ ಶಿವಪ್ರಸಾದ್ ತಂತ್ರಿಗಳು, ಹಾಗೆ ಎಡನೀರು ಮೊದಲನ ಕೀರ್ತಿಶೇಷ ಕೇಶವಾನಂದ ಭಾರತಿ ಶ್ರೀಗಳು, ಹಾಗೆ ಈಗಿನ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಅವರ ನೇತೃತ್ವದಲ್ಲಿ ಹಾಗೂ ಅರಮನೆ ರಾಜರು ಹಾಗೆ ಜೀರ್ಣೋದ್ಧಾರ ಸಮಿತಿಯವರ ಮೂಲಕ ಕೆಲಸಗಳು ನಡೀತಾ ಇದೆ. ಮುಖ್ಯವಾಗಿ ಇದು ಗಜಪೃಷ್ಠ ಶೈಲಿಯ ದೇವಸ್ಥಾನ. ತ್ರಿತಳ ಅಂದರೆ 3 ತಳ, 3 ಎಡನಾಡಿಗಳು ಬರ್ತದೆ. ಹಾಗೆ ಅದರಲ್ಲಿ ಪ್ರಧಾನವಾಗಿ ಮದನಂತೇಶ್ವರ ದೇವರು, ಹಾಗೆ ದಕ್ಷಿಣಾಭಿಮುಖವಾಗಿ ನಾವು ಮಧುರು ಗಣಪತಿ ದೇವರು ಇರ್ತಾರೆ. ಹಾಗೆ ಇದರಲ್ಲಿ ಜೀರ್ಣೋದ್ಧಾರ ಆಗುವ ಎಲ್ಲ ಗೋಡೆಗಳನ್ನು ತೆರವು ಮಾಡಿದೆ. ಯಾಕಂದರೆ ಒಳಗಿನ ಗೋಡೆಯಲ್ಲಿ ಅದನ್ನು ಯಾವುದೇ ಚಲನೆ ಮಾಡಬಾರದು ಅಂತ ಹೇಳೋ ಪ್ರಶ್ನೆ ಮತ್ತು ಈ ಐತಿಹಾಸಿಕ ಒಂದು ನಂಬಿಕೆ ಇರುವ ಕಾರಣ ಪ್ರಧಾನ ದೇವರು ಹಾಗೂ ಮಹಾಗಣಪತಿ ದೇವರು ಇದ್ದಲ್ಲೇ ಇದ್ದ ಹಾಗೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು. ಅದೊಂದು ಸವಾಲಿನ ಕೆಲಸ. ಯಾಕಂದರೆ ಕನ್ಸ್ಟ್ರಕ್ಷನ್ ಕೆಲಸ ಆಗುವಾಗ ಹೆಚ್ಚಾಗಿ ದೇವರನ್ನು ಬಾಲಾಲಯದಲ್ಲಿ ಇಟ್ಟು ಅನಂತರ ಇಲ್ಲಿ ಉಪಗುಡಿಗಳಲ್ಲಿ ಬಾಲಾಲಯದಲ್ಲಿ ದೇವರನ್ನು ಇಟ್ಟಿದ್ದಾರೆ. ಆದರೆ ಪ್ರಧಾನ ದೇವರು ಹಾಗೂ ಮಹಾಗಣಪತಿ ದೇವರು ಇದ್ದಲ್ಲಿ ಯಾವ ಸ್ಥಿತಿಯಲ್ಲಿದ್ದು ಅಲ್ಲಿಯೇ ಅನುಜ್ಞೆ ಮಾಡಿ ಪಂಜರ ಸಂಕಲ್ಪದಲ್ಲಿ ಇಟ್ಟುಕೊಂಡು ಈ ಕೆಲಸಗಳು ಆಗಿರುತ್ತವೆ.
ಹಾಗೆ ಇದರಲ್ಲಿ ನಾವು ಮಾರ್ಕಿಂಗ್ ಮಾಡುವಾಗ ಟೋಟಲ್ ಸ್ಟೇಷನ್ ಮಾರ್ಕಿಂಗ್, ಕಂಪ್ಯೂಟರೈಸ್ಡ್ ಮಾರ್ಕಿಂಗನ್ನು ಅಳವಡಿಸಿದೆ. ಯಾಕಂದರೆ ಗಜಪ್ರಸ್ಥ ಶೈಲಿಯಲ್ಲಿ ಅದನ್ನು ಅಷ್ಟು ಎಕ್ಯುರೇಟಾಗಿ ಮೆಜರ್ಮೆಂಟ್ ಆಯಾ ಪ್ರಕಾರ ಬರಬೇಕಾದ್ರೆ ಅದು ಬೇಕಾಗ್ತದೆ. ಹಾಗೆ ಎಸ್ ಎನ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಹಾಗೂ ಹಲವಾರು ಕರಸೇವಕರು ಇಲ್ಲಿ ನಿತ್ಯ ಸಾವಿರಾರು ಜನ ಬಂದು ಇಲ್ಲಿ ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗೆ 11 ವರ್ಷಗಳ ದೀರ್ಘ ಕಾಲದಲ್ಲಿ ಈ ಕೆಲಸ ಆಗ್ತಾಯಿದೆ. ಇನ್ನೇನೀಗ ಸಂಭ್ರಮ 27ರಿಂದ ಬ್ರಹ್ಮಕಲಶೋತ್ಸವ ನಡೆದಿದೆ. ಹಾಗೆ ಒಟ್ಟು ದೇವಸ್ಥಾನದ ಸುತ್ತುಕೋಳಿ ಇತ್ಯಾದಿಗಳಲ್ಲಿ, ಸುತ್ತುಕೋಳಿ ಇದು ಗೋಪುರ, ಯಾಕಂದರೆ ಗಜಪ್ರಸ್ಥೆಯಲ್ಲಿ ಸುತ್ತುಕೋಳಿ ಅಂತೇಳಿ ಬರೋದಿಲ್ಲ, ಗೋಪುರ ಬರುತ್ತೆ. ಹಾಗೆ ಉಪಗುಡಿಗಳು ಶಾಸ್ತಾರ ಇರ್ಬೋದು, ಸುಬ್ರಹ್ಮಣ್ಯ, ದುರ್ಗೆ, ಹಾಗೆ ಕಾಶಿ ವಿಶ್ವನಾಥ, ಹಂಸರೂಪ, ಸದಾಶಿವ ಎಲ್ಲ ಉಪಗುಡಿಗಳು ಕೂಡ ಮೊದಲು ಅದೊಂದು ಗೋಪುರಾಕೃತಿಯಲ್ಲಿತ್ತು. ಅದನ್ನು ಪುನಃ ತಾಮ್ರದ ಮಾಡಿನ ಹಳೆಯ ಶೈಲಿಗೆ ತಂದು ನವೀಕರಣ ಆಗಿದೆ. ಹಾಗೆ ಎಲ್ಲ ರೀತಿಯಲ್ಲಿ ಆ ಕೆಲಸ ಕಾರ್ಯಗಳು ನಡೆದು ನಿಮಗೆ ಹಿಂದೆ UT ಆಳ್ವರಿದ್ದರು ಅಧ್ಯಕ್ಷರಾಗಿ, ಅನಂತರ PS ರಾಯರಿದ್ದರು, ನಮ್ಮ ಮುರಳಿಗಟ್ಟಿಯವರಾಗಿರ್ಬೋದು, ಮಂಜುನಾಥ್ ಕಾಮತ್ ಇರ್ಬೋದು, ಅವರೆಲ್ಲರ ಒಂದು ಸಹಕಾರ ಇಲ್ಲಿದೆ. ಒಟ್ಟು ಸಮಿತಿ ಎಲ್ಲ ಊರುಗಳಲ್ಲಿ, ದಕ್ಷಿಣ ಕನ್ನಡದಲ್ಲೂ ಕೂಡ ಪ್ರತಿ ಪುತ್ತೂರಲ್ಲೂ ಕೂಡ ಸಮಿತಿ ಮಾಡಿದೆ. ಅಲ್ಲಿಂದೆಲ್ಲ ಹೊರೆಕಾಣಿಗಳೆಲ್ಲ ಬಂದು ಈ ಕೆಲಸ ಆಗಲಿಕ್ಕಿದೆ. ಇದರಲ್ಲಿ ನಮಗೆ ದಾರುಶಿಲ್ಪಿಯಾಗಿ ಕಲ್ಲಮುಂಕೂರು ನಾರಾಯಣಾಚಾರ್ಯರು ಹಾಗೆ ಹರೀಶ್ ಆಚಾರ್ಯರು, ನೀವು ನೋಡಿರ್ಬೋದು, ವಾಸ್ತು ವೈಭವ ಕೆತ್ತನೆಗಳೆಲ್ಲ ದಾರು ಅಂದರೆ ಮರದಲ್ಲಿ ಕೆತ್ತನೆಗಳನ್ನು ಅವರು ಮಾಡಿದ್ದಾರೆ. ಹಾಗೆ ರಮೇಶ್ ಶಿಲ್ಪಿಯವರು ಶಿಲೆ ಕೆಲಸವನ್ನು ಮಾಡಿದ್ದಾರೆ. ಶಿವಪ್ರಸಾದ್ ಗೋವರ್ಧನ್ ಮೆಟಲ್ಸ್ ಮಂಗಳೂರಿನವರು ತಾಮ್ರದ ಚಾವಣಿ ಕೆಲಸ. ಉಳಿದ ಶಿಲ್ಪಿಗಳೆಲ್ಲರೂ ಮತ್ತು ಇಲ್ಲಿಯ ಸ್ಥಳೀಯ ಮೇಸ್ತ್ರಿಗಳು ಹಾಗೆ ಅವರೆಲ್ಲರೂ ಆ ಕೆಲಸವನ್ನು ಮಾಡಿಕೊಂಡು ಒಟ್ಟು ಕರಸೇವೆಯಲ್ಲಿ, ಯಾಕಂದರೆ ಎಲ್ಲವನ್ನು ಹಣ ಕೊಟ್ಟು ಮಾಡೋದಲ್ಲ ಕರಸೇವೆಯಲ್ಲಿ, ಅದರ ನಂತರ ವಿಶೇಷವಾಗಿ ಈಗ ಒಂದು ತಿಂಗಳಿಂದ ಈಚೆಗೆ ನಾವಂದರೆ ಗರ್ಭಗುಡಿಯಲ್ಲಿ ನೆಲಹಾಸು ಅದನ್ನು ಬದಲಿಸಬೇಕು ಅಂತ ಹೇಳೋ ಒಂದು ಸವಾಲಿನ ಕೆಲಸ. ಯಾಕಂದರೆ ದೇವರು ಇದ್ದಾಗಲೇ ಆ ಕೆಲಸವನ್ನು ಮಾಡುವಂಥದ್ದು. ಹಾಗೆ ತಂತ್ರಿಗಳು ಹಾಗೆ ನಮ್ಮ ಮಾನ್ಯ ಶಿಲ್ಪಿಗಳು ನಮಗೆ ಧೈರ್ಯ ಕೊಟ್ಟು ಅದನ್ನು ಮಾಡಬೇಕು ಅಂತ ಪುತ್ತೂರಿಂದ ನಾವು ತುಂಬ ಜನ, ಲಕ್ಷ್ಮೀ ಸಾಮಾನ್ಯರು, ರಾಮಚಂದ್ರ ಘಾಟೆಯವರು, ಹಾಗೆ ನಾವು ಇಲ್ಲಿಯ ನಮ್ಮ ಅಳಕೆ ಗಣೇಶಣ್ಣ, ಹಾಗೆ ಉಮಾಮಹೇಶ್ವರ ಭಟ್ರು, ಇವರೆಲ್ಲ ಬಾಲಸುಬ್ರಹ್ಮಣ್ಯ ಅವರೆಲ್ಲ ಸೇರಿಕೊಂಡು, ಮತ್ತು ಇಲ್ಲಿಯ ಎಲ್ಲ ವಿಪ್ರ ಸಮುದಾಯದವರು ಸೇರಿಕೊಂಡು ಒಳಗಿನ ಕೆಲಸವನ್ನು, ಯಾಕಂದರೆ ಹಳೆಯ ಕೆಲಸವನ್ನು ಕ್ರೇನ್ ಇಲ್ಲದೆ ತೆಗಿಬೇಕು, ಹಳೆಯ ಕಲ್ಲನ್ನು, ದೊಡ್ಡ ಸವಾಲಿನ ಕೆಲಸ. ಆದರೆ ಆ ಭಕ್ತಿ, ದೇವರ ನಿಲ್ಲುವ ಭಕ್ತಿಯಲ್ಲಿ ಅದನ್ನು ದೊಡ್ಡ ಕಷ್ಟದ ಕೆಲಸಗಳು ರಾತ್ರಿಯ ಪಾಳಿಯಲ್ಲಿ ನಾವು ಮಾಡಿದ್ವಿ. ಯಾಕಂದರೆ ಪೂಜಾ ಕಾರ್ಯಕ್ರಮಗಳಿಗೆ ತೊಂದರೆ ಆಗದ ರೀತಿ ರಾತ್ರಿ ಪೂಜೆಯ ಬಳಿಕ ರಾತ್ರಿ 1 ಗಂಟೆ 2 ಗಂಟೆವರೆಗೆ ನಿತ್ಯ ಆ ಕೆಲಸವನ್ನು ಮಾಡಿ ಹಳೆ ಕಲ್ಲುಗಳನ್ನು ತೆರವು ಮಾಡಿ ಹೊಸ ಕಲ್ಲುಗಳನ್ನು ಕೂರಿಸಿ, ಆನಂತರ ಒಳಗೆ ಏನೆಲ್ಲ ಅದಕ್ಕೆ ರಕ್ಷಣೆಗಳು ಬೇಕು, ಲೇಪನ ಅಥವಾ ಗ್ರಾನೈಟ್ ಅಳವಡಿಕೆ ಅಥವಾ ಬಣ್ಣ ಲೇಪನ ಎಲ್ಲವನ್ನು ಕೂಡ ಈ ಒಂದು ಸೇವಾ ರೂಪದಲ್ಲಿ ಒಂದು ವಿಪ್ರ ತಂಡ ಮಾಡಿದೆ. ಹೀಗಾಗಿ ಅವರ ಶ್ರಮವನ್ನು ನಾವು ಪರಿಗಣಿಸಲೇಬೇಕು. ಹಾಗೆ ಈಗ ದಿನನಿತ್ಯ ಇವತ್ತು ಕೂಡ ಆ ಕೆಲಸ ಆಗ್ತದೆ. ಈಗ ನಾಳೆ ದಿನವರೆಗೂ ಆ ಕೆಲಸ ಮುಂದುವರಿದು ಮತ್ತೆ ಮುಂದೂ ಕೂಡ ಬ್ರಹ್ಮಕಲಶ ಕಳೆಯುವಲ್ಲಿವರೆಗೂ ಎಲ್ಲರ ಸಹಕಾರ ಬೇಕಾಗ್ತಂತ ಇದೊಂದು ನಾವು ನಮ್ಮ ಜೀವಮಾನದಲ್ಲಿ ಕಂಡಂಥ ಅತ್ಯಂತ ಅದ್ಭುತ, ಅತ್ಯಂತ ಒಳ್ಳೆಯ ಕೆಲಸ. ಯಾಕಂದರೆ ಈ ಐತಿಹಾಸಿಕ ಕ್ಷಣದಲ್ಲಿ ನಾವು ಭಾಗಿಯಾಗಿರುವುದೇ ನಮ್ಮ ಒಂದು ಪುಣ್ಯ. ಹಾಗೆ ಆ ಮಧೂರು ಮದನಂತೇಶ್ವರ, ನಾವು ಬಂದದ್ದು ಪುತ್ತೂರು ಮಾನಿಂಗೇಶ್ವರ ದೇವಸ್ಥಾನ, ಅಲ್ಲಿ ಕೂಡ ನಾವು ಕಳೆದ 2013ರಲ್ಲಿ ಅಲ್ಲಿ ಕೂಡ ಇದೇ ಗಜಪೃಷ್ಠ ಶೈಲಿಯ ದೇವಸ್ಥಾನ ಜೀರ್ಣೋದ್ಧಾರ, ಪೂರ್ಣ ಪ್ರಮಾಣದ ಜೀರ್ಣೋದ್ಧಾರ ಆಗಿತ್ತು. ಹಾಗೆ ಇದೊಂದು ಕೂಡ ನಮಗೆ ಭಾಗ್ಯ ಅಂತೇಳಿ ತಿಳ್ಕೊಳ್ತೇನೆ. ಆ ದೇವರೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹಾರೈಸ್ತೇನೆ. स्वस्ति नो बृहस्पतिर्दधातु।